ರಾತ್ರಿ ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ಒಳ್ಳೆಯದು? ಆಪ್ಷನ್ಸ್: ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಸರಿಯಾದ ಉತ್ತರ ದಕ್ಷಿಣ ಮತ್ತು ಪೂರ್ವ. ವೀಕ್ಷಕರೇ, ರಾತ್ರಿ ಮಲಗುವಾಗ ಪೂರ್ವ ದಿಕ್ಕಿಗೆ ತಲೆ ಹಾಕಿ ಮಲಗುವುದರಿಂದ ಸುಖ ಮತ್ತು ಶಾಂತಿ ಸಿಗುತ್ತದೆ ಎಂದು ಹೇಳಲಾಗಿದೆ. ಉತ್ತರಕ್ಕೆ ತಲೆ ಹಾಕಿ ಮಲಗಿದರೆ ಅನಾರೋಗ್ಯ ಕಾಡುತ್ತದೆ. ಅದೇ ರೀತಿ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗಿದರೆ ಅಶಾಂತಿ, ಚಡಪಡಿಕೆ ಕಾಡುತ್ತದೆ. ಪ್ರತಿದಿನ ರಾತ್ರಿ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿದರೆ ಕೀರ್ತಿ, ವಿದ್ಯೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಈಶಾನ್ಯ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ಜಗಳ, ಸಾಲಗಳೇ ಹೆಚ್ಚಾಗುತ್ತದೆ. ಆಗ್ನೇಯಕ್ಕೆ ತಲೆ ಹಾಕಿ ಮಲಗಿದರೆ ಸಾಲಬಾಧೆ ನಿಮ್ಮನ್ನ ಕಾಡುತ್ತದೆ. ವಾಯುವ್ಯ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ಹುಚ್ಚು ಆಲೋಚನೆಗಳು ಬರುತ್ತವೆ, ಜಾಸ್ತಿ ಯೋಚನೆ ಮಾಡುತ್ತಾರೆ. ನೈಋತ್ಯಕ್ಕೆ ತಲೆ ಹಾಕಿ ಮಲಗಿದರೆ ಎಲ್ಲದರಲ್ಲಿಯೂ ಅಭಿವೃದ್ಧಿ ಆಗುತ್ತದೆ. ನಿಪ್ಪಾನ್ ಎಂಬುದು ಯಾವ ದೇಶದ ಇಂದಿನ ಹೆಸರು? ಭಾರತ, ಜಪಾನ್, ಚೀನಾ, ರಷ್ಯಾ. ಸರಿಯಾದ ಉತ್ತರ ಜಪಾನ್. ಮಾನವನ ದೇಹದ ಅತಿದೊಡ್ಡ ಗ್ರಂಥಿ ಯಾವುದು? ಮೂತ್ರಕೋಶ, ಮೇದೋಜೀರಕ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಯಕೃತ್ತು. ಸರಿಯಾದ ಉತ್ತರ ಯಕೃತ್ತು. ಪ್ರಪಂಚದಲ್ಲಿ ಅತಿ ಹೆಚ್ಚು ಜನರು ಯಾವ ದೇಶವನ್ನ ನೋಡಲು ಆಸಕ್ತಿ ವಹಿಸುತ್ತಾರೆ? ಭಾರತ, ಫ್ರಾನ್ಸ್, ಚೀನಾ, ಅಮೆರಿಕ. ಸರಿಯಾದ ಉತ್ತರ ಫ್ರಾನ್ಸ್. ಯಾವ ಕಾಯಿಲೆ ಇರುವವರು ರಾತ್ರಿ ವೇಳೆ ಮೊಸರು ತಿನ್ನಬಾರದು? ಅಸ್ತಮಾ, ಅಧಿಕ ರಕ್ತದೊತ್ತಡ, ಜಾಂಡೀಸ್, ಅಸಿಡಿಟಿ. ಸರಿಯಾದ ಉತ್ತರ ಅಸ್ತಮಾ. ವೀಕ್ಷಕರೇ, ಆಯುರ್ವೇದದ ಪ್ರಕಾರ ರಾತ್ರಿ ಮೊಸರು ಸೇವನೆ ಮಾಡುವುದು ಉತ್ತಮವಲ್ಲ. ಮೊಸರು ಸೇವನೆಯು ಕಫ ಉತ್ಪತ್ತಿಯಾಗಲು ಕಾರಣವಾಗುತ್ತದೆ. ಹೀಗಾಗಿ ಅಸ್ತಮಾ ಸಮಸ್ಯೆಯಿಂದ ಬಳಲುತ್ತಿರುವವರು ರಾತ್ರಿ ವೇಳೆ ಮೊಸರು ಸೇವನೆ ಮಾಡುವುದು ಯೋಗ್ಯವಲ್ಲ ಎಂದು ಆಯುರ್ವೇದ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಯಾರಿಗೆ ಬೇಗನೆ ಶೀತವಾಗುತ್ತದೋ ಅವರು ಕೂಡ ರಾತ್ರಿ ಮೊಸರು ಸೇವಿಸಬಾರದು. ಮಾನವನ ಮೆದುಳು ಎಷ್ಟು ವರ್ಷಗಳವರೆಗೆ ಬೆಳೆಯಬಹುದು? 30 ವರ್ಷ, 10 ವರ್ಷ, 20 ವರ್ಷ, 40 ವರ್ಷ. ಸರಿಯಾದ ಉತ್ತರ 20 ವರ್ಷ. ಭಾನುವಾರ ರಜಾ ದಿನ ಎಂದು ಯಾವ ದೇಶದಲ್ಲಿ ಘೋಷಣೆ ಮಾಡಿಲ್ಲ? ಯಮನ್, ಅಮೆರಿಕ, ನ್ಯೂಜಿಲೆಂಡ್, ಆಫ್ರಿಕಾ. ಸರಿಯಾದ ಉತ್ತರ ಯಮನ್. ಅತ್ಯಂತ ಚಿಕ್ಕ ಮೊಟ್ಟೆ ಇಡುವ ಜೀವಿ ಯಾವುದು? ಆಪ್ಷನ್ಸ್: ಪಾರಿವಾಳ, ಗುಬ್ಬಚ್ಚಿ, ಹಮ್ಮಿಂಗ್ ಬರ್ಡ್, ಕಿಂಗ್ ಫಿಶರ್. ಸರಿಯಾದ ಉತ್ತರ ಹಮ್ಮಿಂಗ್ ಬರ್ಡ್. ಸ್ನಾನ ಮಾಡುವಾಗ ಒಕ್ಕುಳ ಸ್ವಚ್ಛ ಮಾಡದೇ ಇದ್ದರೆ ಏನಾಗುತ್ತದೆ? ಸೋಂಕು, ಗ್ಯಾಂಗ್ರೀನ್, ಊತ, ತುರಿಕೆ. ಸರಿಯಾದ ಉತ್ತರ ಸೋಂಕು, ಊತ ಮತ್ತು ತುರಿಕೆ. ವೀಕ್ಷಕರೇ, ಸ್ನಾನ ಮಾಡುವಾಗ ಕೆಲವೊಂದು ಅಂಗಗಳನ್ನ ಸರಿಯಾಗಿ ಸ್ವಚ್ಛ ಮಾಡುವುದಿಲ್ಲ. ಅಂತಹ ಅಂಗಗಳಲ್ಲಿ ಒಕ್ಕುಳ ಭಾಗವು ಕೂಡ ಒಂದು. ಇದು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು.
ಸ್ನಾನ ಮಾಡುವಾಗ ಬೆರಳಾಡಿಸಿ ನೋಡಿ. ಒಕ್ಕುಳ ಜಾಗದಲ್ಲಿ ಸೋಪಿನ ನೀರಿನ ಅಂಶ ಉಳಿದುಕೊಂಡಿದ್ದರೆ ಅಥವಾ ಬೆವರಿನ ಅಂಶವಿದ್ದರೆ ಸ್ವಚ್ಛಗೊಳಿಸಬೇಕು. ಇಲ್ಲದೆ ಹೋದರೆ ಸೋಂಕಿನಿಂದ ತುರಿಕೆ, ನೋವು, ಊತವಾಗುತ್ತದೆ. ಅಲ್ಲದೆ ಸೋರುವಿಕೆ ಸಮಸ್ಯೆ ಆಗಬಹುದು. ಹೀಗಾಗಿ ಪ್ರತಿ ಬಾರಿ ಸ್ನಾನ ಮಾಡುವಾಗಲೂ ಒಕ್ಕುಳ ಭಾಗವನ್ನ ತೊಳೆದುಕೊಂಡ ಬಳಿಕ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ಸ್ವಚ್ಛ ಮಾಡಬೇಕು ಎಂದು ಆರೋಗ್ಯ ತಜ್ಞರೇ ಹೇಳುತ್ತಾರೆ. ಜೂನ್ ತಿಂಗಳಲ್ಲಿ ಯಾವ ನಗರವು ಅತಿ ಹೆಚ್ಚು ಹಗಲು ಹೊಂದಿರುತ್ತದೆ? ದೆಹಲಿ, ಕೋಲ್ಕತ್ತಾ, ಚೆನ್ನೈ, ಬೆಂಗಳೂರು. ಸರಿಯಾದ ಉತ್ತರ ಬೆಂಗಳೂರು. ಚಳಿಗಾಲದಲ್ಲಿ ನಮ್ಮ ದೇಹವನ್ನ ಬೆಚ್ಚಗಿಡಲು ಏನನ್ನ ತಿನ್ನಬೇಕು? ಆಪ್ಷನ್ಸ್: ಹಣ್ಣುಗಳು, ಬಾದಾಮಿ, ಕಡ್ಲೆಕಾಯಿ, ಐಸ್ ಕ್ರೀಮ್. ಸರಿಯಾದ ಉತ್ತರ ಕಡ್ಲೆಕಾಯಿ. ಭಾರತವನ್ನ ಬಿಟ್ಟರೆ ಬೇರೆ ಯಾವ ದೇಶದಲ್ಲಿ ಗೋವನ್ನ ಪೂಜಿಸುತ್ತಾರೆ? ಥೈಲ್ಯಾಂಡ್, ಇಂಡೋನೇಷ್ಯಾ, ಚೀನಾ, ನೇಪಾಳ. ಸರಿಯಾದ ಉತ್ತರ ನೇಪಾಳ. ಯಾವ ಲಕ್ಷಣ ಕಂಡುಬಂದರೆ ಲಿವರ್ ಡ್ಯಾಮೇಜ್ ಆಗಿದೆ ಎಂದರ್ಥ? ಹೊಟ್ಟೆಯ ನೋವು, ಚರ್ಮದಲ್ಲಿ ತುರಿಕೆ, ಮೂತ್ರದ ಬಣ್ಣ ಬದಲಾವಣೆ, ಪಾದಗಳಲ್ಲಿ ನೋವು. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ನಮ್ಮ ದೇಹದಿಂದ ವಿಷಕಾರಿ ಮತ್ತು ಬೇಡದ ವಸ್ತುವನ್ನ ಹೊರಹಾಕಿ ದೇಹದ ಕಾರ್ಯನಿರ್ವಹಣೆ ಸುಗಮವಾಗಿ ನಡೆಯುವಲ್ಲಿ ಲಿವರ್ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಲಿವರ್ಗೆ ಡ್ಯಾಮೇಜ್ ಆದಲ್ಲಿ ಸಾಯುವ ಸಾಧ್ಯತೆ ಹೆಚ್ಚಿದೆ. ಅಂದ ಹಾಗೆ ಲಿವರ್ ಸಮಸ್ಯೆ ಆದಾಗ ಕೆಳ ಹೊಟ್ಟೆಯಲ್ಲಿ ಅಥವಾ ಹೊಟ್ಟೆಯ ಒಂದು ಭಾಗದಲ್ಲಿ ನೋವು ಕಾಣಿಸಿಕೊಳ್ಳಬಹುದು. ಕೆಲವೊಮ್ಮೆ ಊದಿಕೊಳ್ಳುವುದನ್ನು ನೋಡಬಹುದು. ಅದೇ ಭಾಗದಲ್ಲಿ ಚರ್ಮದಲ್ಲಿ ತುರಿಕೆ, ಹಳದಿ ಬಣ್ಣಕ್ಕೆ ತಿರುಗಬಹುದು. ಕಾಲು ಮತ್ತು ಪಾದಗಳಲ್ಲಿ ನೋವು ಕಾಣಿಸಿಕೊಳ್ಳಬಹುದು. ಇದಿಷ್ಟೇ ಅಲ್ಲದೆ ಮೂತ್ರ ವಿಸರ್ಜನೆ ಮಾಡುವಾಗ ಮೂತ್ರದ ಬಣ್ಣ ಬದಲಾವಣೆಯಾಗುತ್ತದೆ ಮತ್ತು ನೋವು ಕಾಣಿಸಿಕೊಳ್ಳಬಹುದು. ಮಲದ ಬಣ್ಣದಲ್ಲೂ ಬದಲಾವಣೆಯಾಗುತ್ತದೆ. ಸ್ವಲ್ಪ ನಡೆದಾಡುವಷ್ಟರಲ್ಲಿ ಸುಸ್ತಾಗುವುದು, ತಲೆ ಸುತ್ತಿದಂತಾಗುವುದು ಹಾಗೂ ವಾಕರಿಕೆ ಇವೆಲ್ಲವೂ ಲಿವರ್ ಸಮಸ್ಯೆಯ ಲಕ್ಷಣಗಳಾಗಿವೆ. ಇಂತಹ ಯಾವುದೇ ಲಕ್ಷಣಗಳು ಕಂಡುಬಂದಾಗ ತಕ್ಷಣವೇ ತಜ್ಞ ವೈದ್ಯರನ್ನ ಸಂಪರ್ಕಿಸಿ ಪರಿಹಾರ ಕಂಡುಕೊಳ್ಳಬೇಕು. ನಿಧಾನವಾದಷ್ಟು ಲಿವರ್ ಸಮಸ್ಯೆಯ ಗಂಭೀರತೆ ಹೆಚ್ಚಾಗಬಹುದು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.